ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ಅವರೊಬ್ಬರೇ ಅಲ್ಲ, ನಾವೆಲ್ಲರೂ ಇದ್ದೀವಿ. ಗ್ಯಾರಂಟಿ ಅನುಷ್ಠಾನವನ್ನು ಒಟ್ಟಿಗೆ ಸೇರ್ ಮಾಡಿದ್ದೀವಿ. ಸಿಎಂನ ಮುಂದುವರಿಸೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟ ವಿಚಾರ. ಅದು ಆ ತೀರ್ಮಾನ ನಮ್ಮ ಹಂತದಲ್ಲಿ ಆಗೋದು ಇಲ್ಲ ಅದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಯತೀಂದ್ರ ಹೇಳಿರೋದು ಅವರ ವೈಯಕ್ತಿಕ ವಿಚಾರ ಅಂತ ಸವದಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನೋವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ. ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ, ಮತ ಹಾಕ್ತಾರೆ ಅನ್ನೋದು ಜನಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ ನನಗೆ, ಅವರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ. ಆದರೆ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರೋದಂತೂ ನಿಜ. ನಾವೆಲ್ಲರೂ ಕೆಲಸ ಮಾಡಬೇಕು, 28 ಕ್ಷೇತ್ರವನ್ನು ಕೂಡ ಗೆದ್ಸ್ಕೊಂಡು ಬರಬೇಕು ಅಂತಕ್ಕಂಥ ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. ನಮಗೇನೋ ಚರ್ಚೆ ಆಗಿದೆ, ಏನಿರ್ಬೇಕಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು ನಾ ಎಲ್ಲದಕ್ಕೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡಲಿಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಇರ್ಬೋದು. ಇಲ್ಲ ಸಾರಿ, ಅದನ್ನೆಲ್ಲ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು